ನಮಸ್ತೆ ಡಾಕ್ಟರ್. ನಮಸ್ತೆ. ಇವತ್ತು ನಮಗೆ ಕಿಡ್ನಿ ಕಲ್ಲಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಯಾಕೆ ಕಿಡ್ನಿ ಕಲ್ಲಾಗುತ್ತೆ ಮತ್ತೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಇದನ್ನ ಯಾವ ರೀತಿ ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ. ಓಕೆ, ಅನೇಕರಲ್ಲಿ ನಾವು ಈ ಕಿಡ್ನಿ ಕಲ್ಲಿನ ಸಮಸ್ಯೆಯನ್ನ ನೋಡ್ತಾ ಇದ್ದೇವೆ. ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂದ್ರೆ, ಮೊದಲನೆಯದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೇನು, ಚೆನ್ನಾಗಿ ನೀರು ಕುಡಿತಾ ಇಲ್ಲ, ಡಿಹೈಡ್ರೇಷನ್ ಆಗ್ತಿದೆ, ಆ ಪರ್ಪಸ್ ಕಿಡ್ನಿಲಿ ಕಲ್ಲಾಗ್ತಿದೆ ಅನ್ನೋದು ಒಂದು ಗೊತ್ತು. ಅದನ್ನ ಹೊರತುಪಡಿಸಿ ಆಹಾರ ಮತ್ತೆ ಲೈಫ್ ಸ್ಟೈಲ್ ಹಾಗೇನೆ ನಿಮ್ಮ ಬಾಡಿ ವೇಟ್ ಕೂಡ ನಿಮಗೆ ಕಿಡ್ನಿ ಕಲ್ಲಾಗ್ಲಿಕ್ಕೆ ಕಾರಣಗಳಿರುತ್ತೆ. ಎಕ್ಸಾಕ್ಟ್ ಆಗಿ ನಾವು ಒಬ್ಬ ಪೇಷಂಟ್ಗೆ ಪಿನ್ ಪಾಯಿಂಟ್ ಇದೇ ಕಾರಣದಿಂದ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಅವನೇನಾದ್ರೂ ತುಂಬಾ ಹೈ ಸಾಲ್ಟ್ಸ್ ಆಗಿರಬಹುದು, ಪ್ರೋಟೀನ್ ಅಂದ್ರೆ ಅದರಲ್ಲೂ ಅನಿಮಲ್ ಪ್ರೋಟೀನ್ಗಳನ್ನ ಏನಾದ್ರೂ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ರೆ, ಹಾಗೇನೆ ಬೆವರೇಜಸ್ಗಳು, ಈ ಸೋಡಾ ಏನ್ ಬಾಟಲ್ಸ್ ಅಲ್ಲಿ ಬರುತ್ತಲ್ಲ, ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳು, ಅದನ್ನ ಯಥೇಚ್ಛವಾಗಿ ಬಳಕೆ ಮಾಡ್ತಿದ್ರೆ, ಹಾಗೇನೆ ಆಕ್ಸಿಲೇಟ್ ಇರುವಂತಹ ಕಂಟೆಂಟ್ಗಳು, ಉದಾಹರಣೆಗೆ ನಟ್ಸ್ಗಳಾಗಿರಬಹುದು, ಹಾಗೇನೆ ಪಾಲಕ್ ಸೊಪ್ಪು ಸ್ಪಿನಾಚ್ಗಳಲ್ಲಾಗಿರಬಹುದು, ಇದರಲ್ಲೂ ಕೂಡ ಕಲ್ಲಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗ್ಬಿಟ್ಟು ನೀವು ಯಾವುದೇ ಆಹಾರಗಳನ್ನ ತಗೊಳ್ಳಿ, ಹಿತಮಿತವಾದ ಆಹಾರವನ್ನ ಬಳಕೆ ಮಾಡಬೇಕು ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂತಂದ್ರೆ, ಯಾವುದೋ ಒಂದೇ ರೀತಿಯ ಆಹಾರವನ್ನ ಯಥೇಚ್ಛವಾಗಿ ಸೇವನೆ ಮಾಡೋದ್ರಿಂದನೂ ಕೂಡ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಹೋಗುತ್ತೆ. ಈ ಕಿಡ್ನಿ ಕಲ್ಗಳಲ್ಲಿ ಯೂಶಲಿ ಪೇಷಂಟ್ ಅಲ್ಲಿ ನಾವು ಏನ್ ಲಕ್ಷಣಗಳನ್ನ ನೋಡ್ತೀವಿ, ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅನ್ನೋಷ್ಟು ನೋವುಗಳನ್ನ ನೋಡ್ತೀವಿ. ಅದರಲ್ಲಿ ಎಸ್ಪೆಷಲಿ ಪಕ್ಕೆ ಭಾಗದ ಹಿಂದ್ಗಡೆಯಿಂದ ಎಲ್ಲಿ ಮೂತ್ರ ಮಾಡ್ತಿರಲ್ಲ ಆ ಭಾಗದ ತನಕನೂ ಸ್ವಲ್ಪ ಜನಕ್ಕೆ ಸೆಳೆತ ಬರ್ಲಿಕ್ಕೆ ಶುರು ಆಗುತ್ತೆ. ಇನ್ನು ಒಂದ್ ಸ್ವಲ್ಪ ಜನಕ್ಕೆ ಈ ಕಲ್ಲೇನಾದ್ರೂ ಯುರೇಟರ್ ಅಲ್ಲಿ ಇದ್ಬಿಟ್ಟು ಕಿಡ್ನಿಯಿಂದ ಪಾಸ್ ಆಗಿ ಬರ್ಬೇಕಾದ್ರೆ ತೆರಿತಾ ಬಂದಾಗ ಹೆಮೆಚೂರಿಯಾ ಅಂದ್ರೆ ಮೂತ್ರದಲ್ಲಿ ರಕ್ತ ಬೀಳೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ಹಾಗೆಯೇ ವಾಂತಿ ಬಂದಂಗ ಆಗೋದು, ವಾಮಿಟಿಂಗ್ ಸೆನ್ಸೇಷನ್ ಅಂತ ಏನ್ ಹೇಳ್ತೀವಿ ಅದು ಆಗಿರಬಹುದು. ಹಾಗೆ ಇನ್ನೂ ಒಂದ್ ಸ್ವಲ್ಪ ಜನಕ್ಕೆ ಏನ್ ನೀರು ಕುಡಿದ್ರು ಸಾಕು ಅಥವಾ ಆಹಾರ ಬಾಯಲ್ಲಿಟ್ರು ಸಾಕು ವಾಮಿಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೇನೆ ಇನ್ನೂ ಒಂದ್ ಸ್ವಲ್ಪ ಜನಕ್ಕೆ ಮೂತ್ರ ಪದೇ ಪದೇ ಬರೋದು, ಹನಿ ಹನಿ ಬರೋದು, ನೋವು ಮಾಡೋದು, ಈ ತರದ ಎಲ್ಲಾ ಲಕ್ಷಣಗಳನ್ನು ನಾವು ಕಿಡ್ನಿ ಕಲಿ ಸಮಸ್ಯೆಯಲ್ಲಿ ನೋಡ್ತಾ ಹೋಗ್ತೇವೆ. ಕಿಡ್ನಿ ಕಲ್ಲಿನ ಸಮಸ್ಯೆಯಲ್ಲಿ ಹಾಗಿದ್ರೆ ನಾವು ಏನನ್ನ ಫಾಲೋ ಮಾಡಲೇಬೇಕು ಅಂತಂದ್ರೆ, ಮೊದಲನೇದು ಚೆನ್ನಾಗಿ ನೀರು ಕುಡಿತಾ ಬನ್ನಿ. ಹಾಗೇನೆ ಯೂಶಲಿ ಈ ಕಲ್ಲಿನ ಸಮಸ್ಯೆಯಲ್ಲಿ ಸಿಂಪಲ್ ಆಗಿ ಹೋಮ್ ರೆಮಿಡಿ ಏನ್ ಮಾಡಬಹುದು ಅಂತಂದ್ರೆ, ಬಾಳೆ ದಿಂಡಿನ ಜ್ಯೂಸ್ ಕುಡಿಯೋದಾಗಿರ್ಬಹುದು, ಎಳ್ನೀರನ್ನ ಕುಡಿಯೋದಾಗಿರ್ಬಹುದು, ಹಾಗೆ ಶರ್ಬತ್ಗಳನ್ನ ಮಾಡ್ಕೊಂಡು ಕುಡಿಯೋದಾಗಿರ್ಬಹುದು. ಇವು ಎಲ್ಲವೂ ಕೂಡ ಕಿಡ್ನಿ ಕಲ್ಲಿನ ಸಮಸ್ಯೆಯಲ್ಲಿ ಉಪಯುಕ್ತ ಆಗುತ್ತೆ. ಆದ್ರೆ ಬರೀ ಮನೆ ಮದ್ದಿಂದನೇ ಕಂಪ್ಲೀಟ್ ಆಗಿ ಆಚೆ ಹೋಗುತ್ತಾ ಅನ್ನೋದು ಕ್ವಶನ್ ಮಾರ್ಕ್. ಹಾಗಾಗ್ಬಿಟ್ಟು ನಿಮ್ಗೇನಾದ್ರೂ ಈ ಮನೆ ಮದ್ದುಗಳನ್ನ ಮಾಡಿದ ನಂತರನೂ ಅದಿನ್ನೂ ಕಲ್ಲು ಆಚೆ ಕಡೆ ಹೋಗ್ತಿಲ್ಲ ಅನ್ನೋದಾಯ್ತು ಅಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು.